ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿಯ ಕಿಮ್ಸ್ ಅಂದ ಕೂಡಲೇ ಬಡವರ ಸಂಜೀವಿನಿ ಅಂತಲೇ ಫೇಮಸ್ ಆಗಿದೆ. ಇಲ್ಲಿ ಏನು ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳ ಪೇಷಂಟ್ ಇಲ್ಲಿ ಬಂದು ಚಿಕಿತ್ಸೆ ಪಡೆಯುವಂತಹ ವ್ಯವಸ್ಥೆ ಇಲ್ಲಿದೆ. ಆದರೆ ಇಂತಹ ಒಂದು ಏನು ಖ್ಯಾತಿ ಪಡೆದಂತಹ ಕಿಮ್ಸ್ನಲ್ಲಿ ಆಗಾಗ ಅಮಾನವೀಯ ದೃಶ್ಯಗಳು ಸಹ ಕಂಡು ಬರ್ತಾ ಇದ್ದಾವೆ. ಏನು ಒಂದು ರೀತಿಯಲ್ಲಿ ಸರ್ಕಾರ ಏನೆಲ್ಲ ಸೌಲಭ್ಯ ಕೊಟ್ಟರೂ ಸಹ ಇಲ್ಲಿನ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯೂಟ್ಯೂಬ್ ಇರ್ಬೋದು, ಏನು ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಕಿಮ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಕಿಮ್ಸ್ ಅಂದ ಕೂಡಲೇ ಏನು ಉತ್ತರ ಕರ್ನಾಟಕದ ಒಂದು ಬಡವರ ಏನು ಚಿಕಿತ್ಸೆಗಾಗಿ ಇರುವಂತಹ ಒಂದು ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಬೇರೆ ಬೇರೆ ಜಿಲ್ಲೆಗಳ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜನ ಸಹ ಇಲ್ಲಿ ಬಹಳಷ್ಟು ಜಿಲ್ಲೆಗಳ ಜನ ಇಲ್ಲಿ ಬರ್ತಾರೆ, ಚಿಕಿತ್ಸೆ ಪಡಿತಾರೆ. ಅದರಲ್ಲೂ ಏನು ವಿಶೇಷವಾಗಿ ಬಡವರು ಒಂದು ಚಿಕಿತ್ಸೆ ಪಡೀಲಿಕ್ಕೆ ಇಲ್ಲಿ ಏನು ವ್ಯವಸ್ಥೆ ಇದೆ ಅನ್ನೋ ಕಾರಣಕ್ಕಾಗಿ ಬಡವರು ಸಹ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾರೆ. ಆದರೆ ಇಲ್ಲಿ ಇಂತಹ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಏನು ಚಿಕಿತ್ಸೆ ಒಂದು ಕಡೆ ಚಿಕಿತ್ಸೆ ಸೂಕ್ತ ಕೆಲವೊಂದು ಸಂದರ್ಭದಲ್ಲಿ ಸೂಕ್ತ ಚಿಕಿತ್ಸೆ ಸಿಗಲ್ಲ ಅನ್ನೋದು ಒಂದು ಅಪವಾದ. ಆದರೆ ಮತ್ತೊಂದು ಕಡೆ ಅಲ್ಲಿ ಏನು ಸೌಲಭ್ಯಗಳಿದ್ದರೂ ಸಹ ಅವನ್ನ ಸಿಬ್ಬಂದಿ ಅದನ್ನು ಬಳಕೆ ಮಾಡ್ದೇ ಒಂದು ರೀತಿಯಲ್ಲಿ ರೋಗಿಗಳಿಗೆ ತೊಂದರೆ ಆಗೋ ರೀತಿಯಲ್ಲೇ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈಗೇನು ನಾನು ಅಮಾನವೀಯ ದೃಶ್ಯಗಳಂತ ಹೇಳ್ತಾ ಇದ್ದೆ. ಇಲ್ಲಿ ಏನು ಆಸ್ಪತ್ರೆ ಆವರಣದಲ್ಲಿ ಆಗಾಗ ಏನು ಪೇಷಂಟ್ಗಳನ್ನ ಕೈಯಲ್ಲಿ ಎತ್ಕೊಂಡು ಹೋಗುವಂತಹ ದೃಶ್ಯಗಳು ಕಂಡು ಬರ್ತಾನೆ ಇದ್ದಾವೆ. ಇಲ್ಲಿ ಏನು ಸ್ಟ್ರೆಚರ್ ಇರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆದರೂ ಸಹ ಇಲ್ಲಿ ಈ ರೀತಿಯ ದೃಶ್ಯಗಳು ಯಾಕೆ ಕಂಡು ಬರ್ತಾನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ನೀವು ಯಾವುದೇ ಸಂದರ್ಭದಲ್ಲಿ ಹೋದರೂ ಸಹ ಯಾರಾದರೂ ಒಬ್ಬರು ಪೇಷಂಟ್ನ ಅಲ್ಲಿ ಎತ್ಕೊಂಡು ಹೋಗೋದು, ಅಲ್ಲಿ ಕೈಯಲ್ಲೇ ಎತ್ಕೊಂಡು ಹೋಗಿ ವಾಹನದಲ್ಲಿ ಹಾಕುವಂತಹ ಪರಿಸ್ಥಿತಿನ ನಾವು ನೋಡ್ತೀವಿ. ಅಂದರೆ ಇಲ್ಲಿ ಸಿಬ್ಬಂದಿ ಅಷ್ಟರ ಮಟ್ಟಿಗೆ ಜಿಡ್ಡುಗಟ್ಟಿದ ವ್ಯವಸ್ಥೆ ಇಲ್ಲಿ ನಿರ್ಮಾಣವಾಗಿದೆ. ಸಿಬ್ಬಂದಿ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಮತ್ತು ಇದು ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ. ಇಲ್ಲಿ ಒಂದು ಚಿಕಿತ್ಸೆ ಇರ್ಬೋದು ಮತ್ತು ಮೆಡಿಸಿನ್ ವಿಚಾರದಲ್ಲಿರ್ಬೋದು, ಮೆಡಿಸಿನನ್ನು ಸಹ ಹೊರಗಡೆ ಬರ್ಕೊಡ್ತಾರೆ ಅನ್ನೋ ಒಂದು ಆರೋಪ ಇದೆ. ಮತ್ತು ಚಿಕಿತ್ಸೆ ವಿಚಾರದಲ್ಲೂ ಸಹ ಕೆಲವೊಬ್ಬ ವೈದ್ಯರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆಲ್ಲದರ ಜೊತೆಗೆ ಏನಂದರೆ ಇಲ್ಲಿ ಸ್ಟ್ರೆಚರ್ ಇರ್ಬೋದು ಮತ್ತು ಬೆಡ್ ಕೊಡೋದಿರ್ಬೋದು ಇತ್ಯಾದಿಗಳ ವಿಚಾರದಲ್ಲೂ ಸಹ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ನಾವು ದೃಶ್ಯಗಳ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಆ ಒಂದೇನು ಪೇಷಂಟ್ ಕಡೆಯವರು ಸಿಬ್ಬಂದಿ ಸ್ಟ್ರೆಚರ್ ತರದೇ ಇರೋದ್ರಿಂದಾಗಿ ಅವರೇ ಅನಿವಾರ್ಯವಾಗಿ ಎತ್ಕೊಂಡು ಹೋಗಿ ವಾಹನದಲ್ಲಿ ಕೂಡಿಸುವಂತಹ ಹತ್ತಿಸುವಂಥದ್ದನ್ನು ನಾವು ಅಲ್ಲಿ ದೃಶ್ಯಗಳು ಕಾಣ್ತವೆ. ಅಂದರೆ ಈ ರೀತಿಯ ಇಷ್ಟು ಫೇಮಸ್. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಹಾಸ್ಪಿಟಲ್ ಅಂದ್ರೇ ಕಿಮ್ಸ್ ಆಗಿದೆ. ಮತ್ತು ಸಾಕಷ್ಟು ಇಲ್ಲಿ ವೈದ್ಯಕೀಯ ಸರ್ಕಾರ ಸಹ ಈಗ ಇಲ್ಲೇನು ಬಡವರು ಸಾಕಷ್ಟು ಚಿಕಿತ್ಸೆ ಪಡಿತಾರೆ, ಸಾಕಷ್ಟು ಜನ ನಿತ್ಯ ಸಾವಿರಾರು ಜನ ಚಿಕಿತ್ಸೆ ಪಡ್ತಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಸಹ ಮಾಡಿದೆ. ಇಷ್ಟೆಲ್ಲ ವ್ಯವಸ್ಥೆಗಳ ನಡುವೆನೂ ಸಹ ಏನಂದರೆ ಈಗ ಇಲ್ಲಿ ಅದು ಬಡವರಿಗೆ ಮತ್ತು ರೋಗಿಗಳಿಗೆ ತಲುಪ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲೇ ಅಲ್ಲಿನ ಆಗಾಗ ಕಂಡು ಬರ್ತಿರುವಂಥ ದೃಶ್ಯಗಳು ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲೇ ಸಾಕ್ಷಿ ತೋರಿಸ್ತಾ ಇದ್ದಾವೆ. ಮತ್ತು ಇಷ್ಟೆಲ್ಲ ಆದರೂ ಸಹ ಈಗೇನು ಕಿಮ್ಸ್ ನಿರ್ದೇಶಕರಾದಂತಹ ಈಶ್ವರ್ ಹೊಸಮನಿ ಅವರು ಸಹ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ್ತು ವೈದ್ಯಕೀಯ ಅಧೀಕ್ಷಕರಾದಂತಹ ಹಸ್ಬಿ ಅವರು ಸಹ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಅಲ್ಲಿ ಆ ಸಂದರ್ಭದಲ್ಲಿ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಆ ರೀತಿಯ ಘಟನೆಗಳು ಆಗಿದ್ದಾವೆ. ಅಂದರೆ ಆ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಅಲ್ಲಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಸಿಬ್ಬಂದಿ ಎಲ್ಲ ಅಲರ್ಟ್ ಆಗಿ ಆ ಕಡೆ ಸೈಡು ಗಮನ ಹರಿಸಿದ್ರು. ಹಾಗಾಗಿ ಪೇಷಂಟ್ ಕಡೆಯವರು ಪೇಷಂಟ್ ಅಟೆಂಡರ್ ಅವರು ಪೇಷಂಟ್ನ ಕೈಯಲ್ಲಿ ಎತ್ಕೊಂಡು ಹೋಗಿ ತಮ್ಮ ಯಾವುದೋ ಖಾಸಗಿ ವಾಹನದಲ್ಲಿ ಇಟ್ಟಿದ್ದಾರೆ ಅನ್ನೋದು. ಸ್ಟ್ರೆಚರ್ನು ವಾರ್ಡ್ ಬಾಯ್ ಇದ್ದಾರೆ, ಅವರು ತೊಗೊಂಡು ಹೋಗ್ತಾರೆ. ಇದು ಇನ್ಸಿಡೆಂಟ್ ಏನಾಗಿದೆ ಕೇಳಿ ವಿಚಾರಣೆ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಇನ್ನೊಮ್ಮೆ ಹೀಗೆ ಮರುಕಳಿಸ್ದಂತ ನೋಡ್ತೀವಿ. ಆಂಬುಲೆನ್ಸ್ ಇದ್ದಾರೆ, ಇಬ್ಬರು ಡ್ರೈವರ್ ಇರ್ತಾರೆ ಯಾವಾಗಲೂ. ಒಬ್ಬ ರಜೆ ಇರೋದರಿಂದ ಇವತ್ತು ಒಂದು ಪೇಷಂಟ್ ಶಿಫ್ಟ್ ಮಾಡೋಕ್ಕಾಗಲಿಕ್ಕಿಲ್ಲ. ಆಮೇಲೆ CT ಸ್ಕ್ಯಾನು ಅರ್ಥಿಂಗ್ ಪ್ರಾಬ್ಲಮ್ ಆಗಿದೆ, 2 ಗಂಟೆ ಒಳಗಡೆ ತಯಾರಾಗುತ್ತೆ. ಇಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಈಗ ನಾನು ಅದನ್ನು ವಿಚಾರಣೆ ಮಾಡಿ ಇನ್ನೊಮ್ಮೆ ಆ ಥರ ಆಗದಂಗೆ ಎಚ್ಚರಿಕೆ ಕೊಡ್ತೇನೆ ಅವರಿಗೆ. OPDಗೆ ಹೋಗ್ಬೇಕಂದ್ರೆ ಇಲ್ಲ, ಅದು ಒಂದು ಎಲೆಕ್ಟ್ರಿಕಲ್ ಚೇರ್ ಇದೆ. ಮೋಸ್ಟ್ಲಿ ರೋಗಿಗಳಿಗೆ
ಅದ್ರ ಮಾಹಿತಿ ಕೊರತೆ ಇರ್ಬೋದು. ಅದು ಮಾಹಿತಿ ತಿಳಿಯೋಂಗೆ ಇದು ಹೇಳ್ತೀವಿ. ಎಮರ್ಜೆನ್ಸಿಯಿಂದ ಒ ಪಿ ಡಿಗೆ ಹೋಗೋ ಪ್ರಶ್ನೆನೂ ಬರೋದಿಲ್ಲ. ಯಾಕಂದರೆ ಒ ಪಿ ಡಿಯಿಂದ ಎಮರ್ಜೆನ್ಸಿಗೆ ಬರಬೇಕಾಗ್ಬೋದು, ಅಲ್ಲಿಂದ ಅಂತೂ ಸ್ಟ್ರೆಚರಲ್ಲೇ. ಬಟ್ ಆದರೆ ಎಮರ್ಜೆನ್ಸಿಯಿಂದ ಒ ಪಿ ಡಿಗೆ ಹೋಗುವಂಥ ಪ್ರಶ್ನೆ ಬರೋದಿಲ್ಲ. ಬಂದದ್ದು ಇವನು ಒ ಪಿ ಡಿ ಇದ್ದದ್ದು ಇಲ್ಲೇ ಅಡ್ಮಿಟ್ ಮಾಡ್ತಾರೆ. ಈಗ ಆ ಥರ ಏನಾರು ಆಗಿದ್ರೆ ರೋಗಿಗಳಿಗೆ ಅದರ ಮಾಹಿತಿ ಕೊರತೆ ಇರ್ಬೋದು. ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ, ವಾಹನ ಇದೆ, ಅದನ್ನು ಸಾರ್ವಜನಿಕ ತಿಳುವಳಿಕೆಯನ್ನು ಅದ್ರ ಬಗ್ಗೆ ಕೊಡಲಾಗುತ್ತೆ. ಇನ್ನೊಂದು ವಿಶೇಷ ಏನಂದರೆ, ಇನ್ನೊಂದು ಇಲ್ಲಿ ಘಟನೆಗಳಂದರೆ, ಇಲ್ಲಿ ಆ್ಯಂಬುಲೆನ್ಸ್ಗಳು ಇರ್ತವೆ, ಸರ್ಕಾರಿ ಆ್ಯಂಬುಲೆನ್ಸ್, ಆದರೆ ಅದು ರೋಗಿಗಳಿಗೆ ತಲುಪ್ತಾ ಇಲ್ಲ ಮತ್ತು ಆ ಆ್ಯಂಬುಲೆನ್ಸ್ ಬೇಕಂದಾಗ ಅದನ್ನು ಕೊಡುವ ವ್ಯವಸ್ಥೆ ಆಗ್ತಾಯಿಲ್ಲ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಖಾಸಗಿ ವಾಹನಗಳಲ್ಲೇ ಬೇರೆ ಆಸ್ಪತ್ರೆಗೆ ಕೊಂಡೊಯ್ಯುವಂಥ ಪರಿಸ್ಥಿತಿ ಸಹ ನಿರ್ಮಾಣ ಆಗ್ತದೆ ಅನ್ನೋ ಒಂದು ಆರೋಪ ಸಹ ಕೇಳಿಬಂದಿದೆ. ಒಟ್ಟಾರೆ ಇಲ್ಲೇನು ಕಿಮ್ಸ್ ಬಗ್ಗೆ ನಾವು ಸಾಕಷ್ಟು ಒಂದು ಹೆಮ್ಮೆಯಿಂದ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ಈ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯ ಒಂದು ಅವಘಡಗಳು ನಡೀತಾನೆ ಇದ್ದಾವೆ. ಈ ರೀತಿಯ ಒಂದು ಅಮಾನವೀಯ ಕೃತ್ಯಗಳು ದೃಶ್ಯಗಳು ನಾವು ಕಣ್ಣಿಗೆ ರಾಸ್ತಾ ಇದ್ದಾವೆ. ಹೀಗಾಗಿ ಈಗಲಾದರೂ ಒಂದು ಎಚ್ಚೆತ್ಕೊಂಡು ಒಂದು ಸುವ್ಯವಸ್ಥೆ ಮಾಡಬೇಕನ್ನೋ ಒಂದು ಆಗ್ರಹ ಜನತೆಯದಾಗಿದೆ. ಈ ನಿಟ್ಟಿನಲ್ಲಿ ಯಾರು ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅವ್ರ ಮೇಲೆ ಕ್ರಮನೂ ಸಹ ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾತನ್ನು ಕಿಮ್ಸ್ ನಿರ್ದೇಶಕರು ಹೇಳಿದ್ದಾರೆ. ಆ ಇನ್ಸಿಡೆಂಟ್ ಆದಾಗ ಪೊಲೀಸ್ ಕಮಿಷನರು ಒಂದು ಇಂಜುರಿ ಪೇಷಂಟ್ ಸಂಬಂಧ ಅವರು ತಮ್ಮ ತಂಡದೊಂದಿಗೆ ಬಂದರು. ತಮ್ಮ ತಂಡದೊಂದಿಗೆ ಬಂದಾಗ ನಮ್ಮ ಸ್ಟಾಫ್ ಏನು ಮಾಡಿದ್ದಾರೆ, ಅವರು ಎಲ್ಲ ಕಡೆ ಸರ್ ಬಂದಿದ್ದಾರೆ ಅಂತಿಕೊಂಡು ಅವ್ರ ಹಿಂದೆ ಕಡೆ ಹೋಗಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಆ ಟೈಮಲ್ಲಿ. ಅದು ನಮ್ಮ ಯಾರ ಗಮನಕ್ಕೂ ಬಂದಿಲ್ಲ. ಅದು ಕ್ಯಾಶುಯಾಲಿಟಿನಲ್ಲಿ ವೇಟಿಂಗ್ ಪೇಷಂಟ್, ಅದು ಒ ಪಿ ಡಿ ಪೇಷಂಟ್, ಅದು ಇಂಡೋರ್ ಅಡ್ಮಿಟೆಡ್ ಪೇಷಂಟ್ ಅಲ್ಲ. ಅವರಿಗೆ ಕೆಥೆಟರ್ ಚೇಂಜ್ ಮಾಡಿಕೊಂಡು ಹೋಗಬೇಕಾಗಿತ್ತು. ಅದಕ್ಕೆ ಅವ್ರಿಗೆ ಪೇಷಂಟಿಗೆ ನಾವು ಆಲ್ರೆಡಿ ಕೆಥೆಟರ್ನೆಲ್ಲ ಚೇಂಜ್ ಮಾಡಿ ಮನೆಗೆ ಕಳಿಸ್ತೇವೆ ಅಂತ ತಿಳ್ಕೊಂಡು ಅವ್ರಿಗೆ ನಾವು ವೇಟ್ ಮಾಡಿಸ್ಲಾಕತ್ತಿದ್ದೀವಿ. ಅಷ್ಟೊಂದರಿಗೆ ಪೊಲೀಸ್ ಕಮಿಷನರು ಒಂದು ಪೇಷಂಟ್ ವಿಸಿಟ್ ಮಾಡಲಿಕ್ಕೆ ಬಂದರು. ಬಂದ ತಕ್ಷಣ ಎಲ್ಲ ಸಿಬ್ಬಂದಿಗಳು ಕೂಡ ಅವ್ರ ಜೊತೆ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರು ನಮ್ಗೆ ಯಾರ ಗಮನಕ್ಕೂ ಬಂದಿಲ್ಲ. ಅದು ನಮ್ಮ ಯಾರ ಗಮನಕ್ಕೂ ಬಂದಿಲ್ಲ. ಅವನೇ ಒಬ್ಬ ಅಟೆಂಡರು ಅದನ್ನ ಪೇಷಂಟ್ ಶಿಫ್ಟ್ ಮಾಡಿ ಇದು ಮಾಡಿದ್ದಾನೆ. ಅವ್ರನ್ನ ಅಟೆಂಡರ್ ಇವತ್ತು ಬೆಳಗ್ಗೆ ಕರೆದು ಎನ್ಕ್ವೈರಿ ಮಾಡಿದ್ದೀನಿ. ನಾನು ಬಂದು ಮಾಡಿದಾಗ ಅವ್ನು ಈ ಥರ ಹೇಳಿದ್ದಾನೆ. ಅವನ ಮೇಲೆ ಒಂದು ಶಿಸ್ತಿನ ಕ್ರಮ ತೆಗೆದುಕೊಳ್ತೀವಿ. ಇದು ಸಿಬ್ಬಂದಿ ಕೊರತೆನೇ ಇಲ್ಲ, ಸ್ಟ್ರೆಚರ್ ಕೊರತೆನೇ ಇಲ್ಲ. ಸೊ ಅದು ನಮ್ಮ ಸಿಬ್ಬಂದಿ ಒಂದು ನಿರ್ಲಕ್ಷ್ಯದಿಂದ ಆಗಿದೆ. ಅವ್ರ ಮೇಲೆ ನಾವು ತುರ್ತು ಕ್ರಮ ತೆಗೆದುಕೊಳ್ತೀವಿ. ಒಟ್ಟಾರೆ ಕಿಮ್ಸ್ ಆಸ್ಪತ್ರೆ ಸಾಕಷ್ಟು ಬಡವರಿಗೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಾರಣಗಳಿಗಾಗಿ ಒಂದು ಅಪಖ್ಯಾತಿಗೆ ಗುರಿಯಾಗೋದು ಒಳ್ಳೆಯದಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಸಣ್ಣ ಪುಟ್ಟ ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆ, ಅದನ್ನು ಸರಿಪಡಿಸುವಂತಹ ಒಂದು ಕೆಲಸ ಆಗಬೇಕಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.